السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين. الصلاة والسلام على سيد المرسلين وعلى آله وصحبه الفائزين. أما بعد. ಗೌರವಾನ್ವಿತ ತೀರ್ಪುಗಾರರೇ, ನನ್ನ ಶಬ್ದವನ್ನು ಶ್ರವಿಸುತ್ತಿರುವ ಸಸ್ನೇಹ ಸಹೋದರರೇ, ಸರ್ವಶಕ್ತನಾದ ಅಲ್ಲಾಹನು ನಮ್ಮ ಈ ಒಂದುಗೂಡಿಕೆಯನ್ನು ಸ್ವೀಕರಿಸಲಿ. ನನ್ನಲ್ಲರ್ಪಿತವಾದ ವಿಷಯ ಮೀಲಾದ್ ಆಚರಣೆ ಎಂಬುದಾಗಿದೆ. ಸುನ್ನಿಗಳು ಹಾಗೂ ಬಿದಯಿಗಳ ನಡುವೆ ನಡೆಯುತ್ತಿರುವ ಖಂಡನೆ ಮಂಡನೆಗಳ ಚರ್ಚಾ ವಿಷಯಗಳ ಪೈಕಿ ಒಂದಾಗಿದೆ ಮೀಲಾದ್ ಆಚರಣೆ ಅಥವಾ ನಬಿದಿನಾಚರಣೆ. ಬಿದಯಿಗಳ ಪೈಕಿ ಕೆಲವರು ನಬಿದಿನಾಚರಣೆ ಶಿರ್ಕೆಂದು, ಇನ್ನು ಕೆಲವರು ಅನಿಸ್ಲಾಮಿಕೆ ಎಂದು, ಪ್ರಮಾಣಾತೀತವೆಂದು ಬಾಯಿಗೆ ಬಂದಂತೆ ಅದಲು ಬದಲಾಗಿ ವಾದಿಸುತ್ತಿರುವಾಗ ಇದರ ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡಬೇಕಾಗಿದೆ. ಸಮಕಾಲೀನ ಜಗತ್ತಿನಲ್ಲಿ ಪ್ರತಿಯೊಂದು ಪಂಗಡದವರು ಕೂಡ ಅವರವರ ನೇತಾರರ ಜನ್ಮದಿನಾಚರಣೆಯನ್ನು ಜಂಕರಿಸುವಾಗ ಸಕಲಮಾನ ಸದ್ಗುಣಗಳನ್ನು ಪೂರ್ಣಾರ್ಥದಲ್ಲಿ ಪಡೆದ ಸೃಷ್ಟಿ ಶ್ರೇಷ್ಠರಾದ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನಾಚರಣೆಯನ್ನು ಆಚರಿಸಲು ಇಸ್ಲಾಮಿನ ಪುರಾವೆಗಳಿಗೆ ಯಾವುದೇ ರೀತಿಯ ಬರಗಾಲ ಹಿಡಿದಿಲ್ಲ. ಇಸ್ಲಾಮಿನ ಚತುರ್ಪ್ರಮಾಣಗಳಾದ ಕುರ್ಆನ್, ಇಜ್ಮಾ, ಕಿಯಾಸ್, ಹದೀಸ್ಗಳ ಪೈಕಿ ಮೊದಲನೇ ಪ್ರಮಾಣವಾದ ಕುರ್ಆನನ್ನು ತೆಗೆದು ನೋಡೋಣ. ಸೂರತ್ ಯೂನುಸಿನ 58ನೇ ಸೂಕ್ತದಲ್ಲಿ ಕಾಣಬಹುದು. ಕುಲ್, ಪ್ರವಾದಿವರ್ಯರೇ ತಾವು ಹೇಳಿರಿ, ಬಿಫಲಿಲ್ಲಾ, ಅಲ್ಲಾಹನ ಔದಾರ್ಯ ಮೂಲಕ, ವಬಿರಹ್ಮತಿಹಿ, ಅವನ ಕಾರುಣ್ಯ ಮೂಲಕ, ಫಬಿದಾಲಿಕ ಫಲ್ಯಫ್ರಹು, ಅವುಗಳ ಮೂಲಕ ಅವರು ಸಂತೋಷವನ್ನು ಪ್ರಕಟಿಸಲಿ ಎಂದಾದರೆ, ಹುವ ಖೈರುಂ ಮಿಮ್ಮಾ ಯಜ್ಮಊನ್, ಅವರು ಶೇಖರಿಸುವ ಜಮಾ ಮಾಡುವ ಸರ್ವಸ್ವಕ್ಕಿಂತಲೂ ಅದು ಅತ್ಯುತ್ತಮವಾಗಿದೆ. ಈ ಆಯತ್ತಿನಲ್ಲಿರುವ ಅರ್-ರಹ್ಮ ಎಂಬುದರ ಉದ್ದೇಶಾರ್ಥವೇನೆಂದು ರಯೀಸುಲ್ ಮುಫಸ್ಸಿರೀನ್ ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ. ಅನ್ನಲ್ ಫضಲ ಅಲ್ ಇಲ್ಮು ವರ್-ರಹ್ಮತ ಮುಹಮ್ಮದುನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಆಯತ್ತಿನಲ್ಲಿರುವ ಫضಲ್ ಎಂಬುದರ ಅರ್ಥ ಅದು ವಿಜ್ಞಾನವೆಂದು, ಅರ್-ರಹ್ಮ ಎಂಬುದರ ಅರ್ಥ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದಾಗಿದೆ. ಇದರ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿಯಿತು, ಹಬೀಬರಾದ ನಬಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹೆಸರಿನಲ್ಲಿ ಸಂತೋಷ ಪ್ರಕಟಣೆ ಮಾಡಲು ಇಸ್ಲಾಂ ಅನುಮತಿ ಕೊಟ್ಟಂತಹ ಕಾರ್ಯವಾಗಿದೆ. ಅದನ್ನೇ ಮೌಲೀದ್ ಮಜ್ಲಿಸ್ಗಳ ಮೂಲಕ ಬಾಹ್ಯ ಪ್ರಕಟಣೆ ಮಾಡುವುದನ್ನೇ ನಬಿ ದಿನಾಚರಣೆ ಎನ್ನುತ್ತಾರೆ. ಇನ್ನು ಎರಡನೇ ಪ್ರಮಾಣವಾದ ಹದೀಸನ್ನು ಅವಲೋಕಿಸೋಣ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸೋಮವಾರದ ಉಪವಾಸದ ಕುರಿತು ಕೇಳಲ್ಪಟ್ಟಾಗ ಫಕಾಲ್, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಸುಯಿಲ ಅನ್ ಸೌಮಿ ಯೌಮಿ ಇಸ್ನೈನ್, ಸೋಮವಾರದ ಉಪವಾಸದ ಕುರಿತು ಕೇಳಲ್ಪಟ್ಟಾಗ ಫಕಾಲ್, ಹಬೀಬರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಫೀಹಿ ಉಲಿತ್ತು, ಆ ದಿನದಲ್ಲಾಗಿದೆ ನನ್ನ ಜನನವಾಗಿದ್ದು ಎಂದು ಹಬೀಬರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅದಕ್ಕೆ ಪ್ರತ್ಯುತ್ತರ ಕೊಡುವಾಗ ನಮಗೆ ಇಲ್ಲಿ ಮನವರಿಕೆಯಾಗುವುದು ಕೇವಲ ವರ್ಷಕ್ಕೆ ಬರುವ ಯಾವುದಾದರೂ ಒಂದು ದಿನಕ್ಕೆ ಮಾತ್ರವಲ್ಲ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನನವಾದ ಪ್ರತಿಯೊಂದು ದಿವಸಕ್ಕೂ ಕೂಡ ಮಹತ್ವವಿದೆ ಎಂದು ಇದರಿಂದ ನಮಗೆ ಸ್ಪಷ್ಟವಾಗಿ ನಮಗೆ ಮನವರಿಕೆ ಮಾಡಿಕೊಳ್ಳಬಹುದು. ಮಾತ್ರವಲ್ಲ, ಮೂರನೇ ಪ್ರಮಾಣವಾದ ಇಜ್ಮಾ ಅನ್ನು ತೆಗೆದು ನೋಡೋಣ. ಗತಕಾಲದ ಮುಸಲ್ಮಾನರೆಲ್ಲರೂ ಯಾವುದೇ ತರ್ಕ ವಿತರ್ಕಗಳಿಲ್ಲದೆ ನಬಿ ದಿನಾಚರಣೆ ಮಾಡುತ್ತಿದ್ದರು ಎಂಬುದು ಘಟಾನುಘಟು ಪಂಡಿತರುಗಳ ಗ್ರಂಥದಲ್ಲಿ ಕಾಣಬಹುದು. ಮಹಾನರಾದ ಇಮಾಮ್ ಕಸ್ತಲ್ಲಾನಿ ರಹ್ಮತುಲ್ಲಾಹಿ
ಅಲೈಹಿರವರು ತನ್ನ ಅಲ್ ಮವಾಹಿಬುಲ್ ಲದುನ್ನಿಯ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸುತ್ತಾರೆ, ವಲಾ ಝಾಲ ಅಹದುಲ್ ಇಸ್ಲಾಂ ಯಹ್ತಫಿಲೂನ ಬಿಶಹರಿ ಮೌಲಿದಿಹಿ ಅಲೈಹಿಸ್ಸಲಾಂ. ಅಹದುಲ್ ಇಸ್ಲಾಂ ಅಥವಾ ಮುಸಲ್ಮಾನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಜನಿಸಿದ ತಿಂಗಳಲ್ಲಿ ಜನ್ಮ ದಿನಾಚರಣೆಯನ್ನು ಮಾಡುತ್ತಿದ್ದರು ಎಂದು ಮಾತ್ರವಲ್ಲ, ವಯಅಮಲೂನಲ್ ವಲಾಯಿಮಾಂ ಪ್ರವಾದಿರವರ ಹೆಸರಿನಲ್ಲಿ ಔತಣಕೂಟವನ್ನು ಏರ್ಪಡಿಸುತ್ತಿದ್ದರು. ವಯತಸದ್ದಕೂನ ಫೀ ಲಯಾಲಿಹಿ ಬಿಅನ್ವಾಇ ಸ್ವದಕಾತಿ ಆ ರಾತ್ರಿಯಲ್ಲಿ ನಾನಾ ತರಹದ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಮಾತ್ರವಲ್ಲ ವಯದ್ಹರೂನ ಸುರೂರ ಅತ್ಯಂತ ಆವೇಶದಿಂದ ಸಂತೋಷ ಪ್ರಕಟಣೆ ಮಾಡುತ್ತಿದ್ದರು. ವಯಜೀದೂನ ಫಿಲ್ ಮಬರ್ರಾತಿ ಹಿತಕರವಾದ ಒಳಿತುಗಳನ್ನು ಅಧಿಕಗೊಳಿಸುತ್ತಿದ್ದರು. ವಯಅತನೂನ ಬಿಖಿರಾಅತಿ ಮೌಲಿದಿಹಿಲ್ ಕರೀಂ ಶ್ರದ್ಧೆಯಿಂದ ತುಂಬು ಗಮನದಿಂದ ಮೌಲಿದ್ ಪಾರಾಯಣ ಮಾಡುತ್ತಿದ್ದರು. ಇಲ್ಲಿ ಪ್ರಯೋಗಿಸಿದ ಅಹ್ಲುಲ್ ಇಸ್ಲಾಂ ಎಂಬ ಪದವನ್ನು ಗಮನಿಸುವಾಗ ಮನದೊಳಗೆ ಕಿಂಚಿತ್ ಇಸ್ಲಾಮಿಯತಿರುವ ಸರ್ವ ಮುಸಲ್ಮಾನರು ಕೂಡ ನಬಿ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಎಂದು ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತಿದೆ. ಎಲ್ಲೂ ನಿರಾಕರಣೆ ಇಲ್ಲ, ಯಾರಿಗೂ ಅನಿಸ್ಲಾಮಿಕೆ ಎಂದು ತೋಚಲಿಲ್ಲ. ಮಾತ್ರವಲ್ಲ, ಬದಲು ಈ ರೀತಿ ಮೌಲಿದ್ ಪಾರಾಯಣ ಮಾಡುವವರಿಗೆ ವಯದ್ಹರೂನ ಅಲೈಹಿಂ ಮಿನ್ ಬರಕಾತಿಹಿಂ ಕುಲ್ಲು ಫದ್ಲಿನ್ ಅಮೀನ್ ಸಕಲಮಾನ ಸದ್ಗುಣಗಳು ದೊರೆಯುತ್ತಿತ್ತು ಎಂದು ಈ ಇಬಾರತ್ತಿನಲ್ಲಿ ಕೊನೆಯಲ್ಲಿ ಕಾಣಬಹುದು. ಮಾತ್ರವಲ್ಲ, ಆದರೆ ಕಾಲಕ್ಕನುಗುಣವಾಗಿ ಮೌಲಿದ್ ಮಜ್ಲಿಸ್ಗಳ ರೂಪ ರೀತಿಯಲ್ಲಿ ವ್ಯತ್ಯಾಸ ಬಂದಿರಬಹುದೇ ಹೊರತು ಯಾವತ್ತಿಯೂ ಕೂಡ ನಬಿ ದಿನಾಚರಣೆ ಅದು ಯಾವತ್ತಿಯೂ ಕೂಡ ಹೊಸದಲ್ಲ. ಅದಾಗಿದೆ ಮಹಾತ್ಮರುಗಳು ಹೇಳಿರೋದು, ಅದಾಗಿದೆ ಅಲ್ ಹಾವಿ ಲಿಲ್ ಫತಾವ ಎಂಬ ಗ್ರಂಥದಲ್ಲಿ ಹೇಳಿದ ಹಾಗೆ ಅಸುಲು ಅಮಲಿಲ್ ಮೌಲಿದ್ ಬಿದ್ಅತುನ್, ಅಲ್ಲದೆ ಮೌಲಿದ್ ಬಿದ್ಅತ್ ಎಂದಲ್ಲ, ಅದರ ರೂಪ ರೀತಿಗಳು ಹೊಸದಾಗಿ ಬಂದಿದೆ ಎಂದಾಗಿದೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಪವಿತ್ರ ಕುರ್ಆನ್ನಲ್ಲಿ ನಮಗೆ ಕಾಣಬಹುದು ಪ್ರವಾದಿಯವರ ಕುರಿತು ಧಾರಾಳ ಮೌಲಿದ್ಗಳನ್ನು ಹೇಳಿರುವುದು. ವರಫಅನಾ ಲಕ ದಿಕ್ರಕ್ ವ ಇನ್ನಕ ಲಅಲಾ ಖುಲುಕಿನ್ ಅಜೀಮ್ ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಈ ರೀತಿಯ ಅದೆಷ್ಟೋ ಆಯತುಗಳಲ್ಲಿ ಕುರ್ಆನಿನಲ್ಲಿ ನಮಗೆ ಕಾಣಬಹುದು ಪ್ರವಾದಿಯವರ ಕುರಿತು ಮೌಲಿದನ್ನು ಹೇಳಿರುವುದು. ಆದ್ದರಿಂದ ಪ್ರೀತಿಯ ಸಹೋದರರೇ, ನಬಿ ದಿನಾಚರಣೆ ಯಾವತ್ತಿಯೂ ಕೂಡ ಶಿರ್ಕಲ್ಲ, ಇದು ಅನಿಸ್ಲಾಮಿಕೆ ಎಂದಲ್ಲ. ಮಹಾನರಾದ ಹಸ್ಸಾನ್ ಇಬ್ನು ಸಾಬಿತ್ ರಲಿಯಲ್ಲಾಹು ಅನ್ಹು ರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮಧು ಕೀರ್ತನೆಗಳು ಹಾಡುತ್ತಿದ್ದರು ಎಂದು ಇಮಾಮ್ ಬುಖಾರಿ ರಹ್ಮತುಲ್ಲಾಹಿ ಅಲೈಹಿ ರವರು ಸಹೀಹುಲ್ ಬುಖಾರಿಯಲ್ಲಿ ಉದ್ಧರಿಸಿದ್ದಾರೆ. ಮಾತ್ರವಲ್ಲ, ಸ್ವಹಾಬಿಗಳ ಒಟ್ಟು ಸೇರಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ, ಈಸಾ ಅಲೈಹಿಸ್ಸಲಾಂ, ಮೂಸಾ ಅಲೈಹಿಸ್ಸಲಾಂ ರವರ ಮೌಲಿದನ್ನು ಹೇಳುತ್ತಿರುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಧ್ಯ ಪ್ರವೇಶಿಸಿ ಅದಕ್ಕೆ ಬೆಂಬಲವನ್ನು ನೀಡಿ ಸ್ವತಃ ಮಧು ಕೀರ್ತನೆಗಳನ್ನು ಹೇಳಲಾರಂಭಿಸಿದರು. ಅಂತಿಮ ದಿನದಲ್ಲಿ ಶಿಫಾರಸ್ಸು ಮಾಡುವವನು ನಾನು, ಸ್ವರ್ಗದ ಕದನವನ್ನು ತೆರೆಯುವವನು ನಾನು, ಪ್ರಪ್ರಥಮವಾಗಿ ಸ್ವರ್ಗ ಪ್ರವೇಶಿಸುವವನು ನಾನು, ಅಲ್ಲಾಹನ ಬಳಿ ಅತ್ಯಂತ ಗೌರವಾನ್ವಿತ ನಾನು ಎಂದು ಇದು ದರ್ಪವಲ್ಲ ಎಂಬ ಸ್ವಹೀಹಾದ ಹದೀಸ್ ಇಬ್ನು ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಉಲ್ಲೇಖಿಸಿದ್ದಾರೆ. ಮಾತ್ರವಲ್ಲ, ಒಂದು ರಬಿಯುಲ್ ಅವ್ವಲ್ 12ರ ದಿನದಂದು ಮಹಾನರಾದ ಆಮಿರುಲ್ ಅನ್ಸಾರಿ ಎಂಬ ಸ್ವಹಾಬಿ ವರ್ಯರು ತಮ್ಮ ಕುಟುಂಬದವರನ್ನು, ತಮ್ಮ ಪತ್ನಿ ಮಕ್ಕಳನ್ನೆಲ್ಲರನ್ನು ಒಟ್ಟು ಸೇರಿಸಿ ಹಬೀಬರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮ ಸಂದರ್ಭದಲ್ಲುಂಟಾದ ಅದ್ಭುತ ಘಟನೆಗಳನ್ನು ವಿವರಿಸುವಾಗ ನೂತನವಾದಿಗಳ ಭಾಷೆಯಲ್ಲಿ ಹೇಳುವುದಾದರೆ ಮೌಲಿದ್ ಪಾರಾಯಣ ಮಾಡುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅಲ್ಲಿಗೆ ಹಾಜರಾದಾಗ, ಯಾ ಆಮಿರ್ ಮನ್ ಫಅಲ ಫಅಲಕ ಫಖದ್ ನಜಾ ನಜಾತಕ, ಓ ಆಮಿರೇ, ತಾನು ಮಾಡಿದ ಈ ಸತ್ಕರ್ಮವನ್ನು ಯಾರಾದರೂ ಮಾಡಿದರೆ ಅವರು ಕೂಡ ನಿನ್ನಂತೆಯೇ ರಕ್ಷೆ ಹೊಂದುವರು ಎಂದು ಮಹಾನರಾದ ಅಬೂ ದರ್ದಾ ರಲಿಯಲ್ಲಾಹು ಅನ್ಹು ಉಲ್ಲೇಖಿಸಿದ ಈ ಹದೀಸ್ ಅಸ್ಸಿಲ್ಕುಲ್ ಮುಅಲ್ಲಮ್ ಎಂಬ ಗ್ರಂಥದಲ್ಲಿ ಕಾಣಬಹುದು. ಆದ್ದರಿಂದ ಪ್ರೀತಿಯ ಸಹೋದರರೇ, ಕೊನೆಯದಾಗಿ ಕೆಲವರಿಗಿರುವ ಒಂದು ಅನುಮಾನದ ಕುರಿತು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ನಾನು ಕಡಿವಾಣ ಹಾಕುತ್ತೇನೆ. ನಾವು ಮಾಡುತ್ತಿರುವ ಪ್ರವಾದಿ ಪ್ರಕೀರ್ತನೆಗಳು, ಮಧುಗಳು, ಮೌಲಿದ್ಗಳು ಇದೆಲ್ಲವೂ ಕೂಡ ಇಸ್ಲಾಮಿನ ಮಿತಿ ಮೀರಿ ಇದು ಆರಾಧನೆಯ ಮಿತಿಗೆ ತಲುಪುತ್ತಿದೆ ಎಂದಾಗಿದೆ ಕೆಲವರ ವಾದ. ಆ ಮಿತಿ ಯಾವುದೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರೇ ಹೇಳುತ್ತಾರೆ, ಲಾ ತತ್ರೂನಿ ಕಮಾ ಅತ್ರತಿನ್ ನಸಾರ ಈಸಾ ಇಬ್ನು ಮರ್ಯಂ. ಅದೇ ಈಸಾ ನಬಿ ಅಲೈಹಿ ಸಲಾಂ ರವರ ಅನುಯಾಯಿಗಳು ಈಸಾ ನಬಿಯನ್ನು ದೈವನೆಂದು ನಂಬಿ ಹೊಗಳಿದ ಹಾಗೆ ನನ್ನನ್ನು ಯಾವತ್ತೂ ಕೂಡ ನಂಬಬೇಡಿ. ದೈವನೆಂದೋ ದೈವ ಪುತ್ರನೆಂದು ವಿಶ್ವಾಸವಿಡದೆ ಅಬ್ದುಲ್ಲಾಹಿ ವ ರಸೂಲುಹು, ಅಲ್ಲಾಹನ ದಾಸನಾಗಿದ್ದಾನೆ ಎಂಬ ವಿಶ್ವಾಸದೊಂದಿಗೆ ಅದಷ್ಟೇ ಮಧುಗಳನ್ನು ಹೇಳಿದರು, ಅದಷ್ಟೇ ಪ್ರಕೀರ್ತನೆಗಳನ್ನು ಹೇಳಿದರು. ಯಾವತ್ತಿಯೂ ಕೂಡ ಇದು ಅನಿಸ್ಲಾಮಿಕವಾಗುವುದಿಲ್ಲ, ಇದು ಯಾವತ್ತಿಯೂ ಕೂಡ ಶಿರ್ಕ್
ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರರೇ, ಯಾವುದಾಗಿದೆ ವಾಸ್ತವ ಸತ್ಯಂದು ಮನದಟ್ಟು ಮಾಡಿಕೊಂಡು ನೂತನವಾದ ಟೊಳ್ಳುವಾದಗಳಿಗೆ ಪೊಳ್ಳುವಾದಗಳಿಗೆ ನಾವ್ಯಾರು ಕೂಡ ಕಿವಿ ಕೊಡದೆ ಯಾವುದಾಗಿದೆ ಅಹ್ಲು ಸುನ್ನತ್ ವಲ್ ಜಮಾಅತಿನ ಸತ್ಯವಾದ ಆದರ್ಶವನ್ನು ಮನದಟ್ಟು ಮಾಡಿಕೊಂಡು ಜೀವಿಸಲು ಅಲ್ಲಾಹನು ನಮ್ಮೆಲ್ಲರಿಗೂ ತೌಫೀಕನ್ನು ನೀಡಲಿ ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ವಾಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.